ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ನೀಡಿರುವಂತಹ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದಂಥ ಯುವ ನಿಧಿ ಅಪ್ಲಿಕೇಶನ್ ಅನೌನ್ಸ್ ಆಗಿದೆ. ಸೊ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಆಗಿದೆ. ಅಂತಂದ್ರೆ ಅರ್ಜಿಯನ್ನ ಎಲ್ಲೆಲ್ಲಿ ಸಲ್ಲಿಸಬೇಕು, ಯಾರೆಲ್ಲ ಸಲ್ಲಿಸಬಹುದು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರದಿಂದ ಏನಾಗಿದೆ, ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ಇದು ಅವರ ಗ್ಯಾರಂಟಿ ಸ್ಕೀಮ್ಸ್ ವೆಬ್ಸೈಟ್ ಅಲ್ಲಿ ಇದು ಅನೌನ್ಸ್ ಆಗಿದೆ. ನೋಡ್ಬೋದು, ಕರ್ನಾಟಕ ಯುವ ನಿಧಿ ಯೋಜನೆ. ಹಾಗಂತಂದ್ರೆ ನೆಕ್ಸ್ಟ್ ಎಷ್ಟು ಅಮೌಂಟ್ ಬರುತ್ತೆ ಏನು, ಮತ್ತೆ ಯಾವ್ಯಾವ ಡಿಗ್ರಿ ಅವರಿಗೆ ಎಷ್ಟು ಅಮೌಂಟ್ ಬರುತ್ತೆ ಫಸ್ಟ್ ತಿಳ್ಕೊಳ್ಳೋಣ. ಡಿಪ್ಲೊಮಾ ಪಡೆದ ನಿರುದ್ಯೋಗಿ ವಿದ್ಯಾವಂತ ಯುವ ಜನರಿಗೆ ನಿರುದ್ಯೋಗ ಭತ್ಯೆ ಪಾವತಿ ಅಂತಂದ್ರೆ ಡಿಗ್ರಿ ಮತ್ತೆ ಡಿಪ್ಲೊಮಾದವರಿಗೆ ನಿರುದ್ಯೋಗ ಹೊಂದಿರುವಂತ ಯುವಕರಿಗೆ ಏನಿದೆ, ಆ ಒಂದು ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತಾ ಇದೆ, ಯುವ ನಿಧಿ ಅನ್ನೋ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಸೊ ಆ ಸ್ಕೀಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡಿಗ್ರಿ ಅವರಿಗೆ 3,000. ಸೊ ಇಲ್ಲಿ ನೋಡ್ಬೋದು, ಮೇಲೆ ಓದಲಾದ ಕ್ರಮ ಸಂಖ್ಯೆ 1 ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿ 2023-22ರಲ್ಲಿ ತೇರ್ಗಡೆಯಾದ ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ರು 3,000 ಅಂತಂದ್ರೆ ಡಿಗ್ರಿ ಅವರಿಗೆ 3,000, ಡಿಪ್ಲೊಮಾ ಅವರಿಗೆ 1,500 ಅಂತ ಕೊಟ್ಟಿದ್ದಾರೆ. 2023 ವರ್ಷದಲ್ಲಿ ತೇರ್ಗಡೆಯಾದ ದಿನಾಂಕದಿಂದ 180 ದಿನಗಳು ಕಳೆದರೂ ಉದ್ಯೋಗ ಲಭಿಸದ ಪದವೀಧರ ನಿರುದ್ಯೋಗಿಗಳಿಗೆ, ಸೊ ಏನಪ್ಪಾ ಅಂತಂದ್ರೆ 2023ರಲ್ಲಿ ಪಾಸ್ ಆಗಿರ್ಬೇಕಂತೆ. ಅದೇ ರೀತಿ 180 ದಿವಸ ಆದ್ರೂ ಕೆಲಸ ಸಿಕ್ಕಿರಬಾರ್ದಂತೆ. ಸೊ ಅಂತ ಒಂದು ನಿರುದ್ಯೋಗಿಗಳಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಹಾಗಂತಂದ್ರೆ ಇಲ್ಲಿ ನೋಡ್ಬೋದು, ಷರತ್ತು ಮತ್ತು ನಿಬಂಧನೆಗಳು ಅಂತ ಕೊಟ್ಟಿದ್ದಾರೆ. ಸೊ ಏನೇನಿದೆ, ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದರೂ ಉದ್ಯೋಗ ಲಭಿಸದೇ ಇರುವ ಕನ್ನಡಿಗರಿಗೆ ಮಾತ್ರ ಈ ಯೋಜನೆಯು ಅನ್ವಯವಾಗುತ್ತದೆ. ಈ ಸೌಲಭ್ಯವು 2 ವರ್ಷಗಳ ಅವಧಿಗೆ ಮಾತ್ರ ಅನ್ವಯಿಸಲಾಗುತ್ತದೆ. 2 ವರ್ಷಗಳ ಅವಧಿಯೊಳಗೆ ಉದ್ಯೋಗ ದೊರೆತಲ್ಲಿ ಫಲಾನುಭವಿಗಳಿಗೆ ಈ ಯೋಜನೆಯು ಸೌಲಭ್ಯವನ್ನು ಸ್ಥಗಿತಗೊಳಿಸಲಾಗಿದ್ದು, ಭತ್ಯೆಯನ್ನು ಡಿಬಿಟಿ ಮೂಲಕ ಒದಗಿಸಲು ಉದ್ದೇಶಿಸಲಾಗಿದ್ದು, ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವುದು. ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು. ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆ ಅಥವಾ ಘೋಷಿಸಲು ವಿಫಲರಾದರೆ ದಂಡ ವಿಧಿಸಲಾಗುವುದು. ಸೊ ಇಷ್ಟು ಏನಪ್ಪಾ ಅಂತಂದ್ರೆ ಷರತ್ತುಗಳು ಮತ್ತು ನಿಬಂಧನೆಗಳು ಇವೆ. ನೆಕ್ಸ್ಟ್, ಯೋಜನೆಗೆ ಅರ್ಹರಾಗದೇ ಇರುವವರು. ಹಂಗಾದ್ರೆ ಯಾರೆಲ್ಲ ಅರ್ಹರಾಗಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರಿಗೆಲ್ಲ ಆಗಲ್ಲ ಅಂತಂದ್ರೆ ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುವವರು. ಸೊ ಡಿಗ್ರಿ ಮುಗಿಸಿ ನೆಕ್ಸ್ಟ್ ಏನು ಒಂದು ಅಂದ್ರೆ ಎಜುಕೇಶನ್ ಮಾಡೋದಕ್ಕೆ, ಹೆಚ್ಚಿನ ಎಜುಕೇಶನ್ ಮಾಡೋದಕ್ಕೆ ಅಡ್ಮಿಷನ್ ಮಾಡಿದವರು ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್, ಅಪ್ರೆಂಟಿಸ್ ವೇತನವನ್ನು ಪಡೆಯುತ್ತಿರುವರು. ಸೊ ಡಿಪ್ಲೊಮಾ ಆಗ್ಬಿಟ್ಟು ATS ಮಾಡ್ತಿರುವಂಥವ್ರಿಗೂ ಕೂಡ ಆಗಲ್ಲ. ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರುವವರು ಅಂತಂದ್ರೆ ಎಲ್ಲಾದ್ರೂ ಒಂದು ಕೆಲಸ ಮಾಡ್ತಿದ್ರೆ ಅಂತಂದ್ರೆ ಆಗಲ್ಲ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡ್ಬೋದು. ಹಾಗಂತಂದ್ರೆ ಅಪ್ಲಿಕೇಶನ್ ಅನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು? ಸೊ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ನಾವು ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ನಾನು ಸೇವಾ ಸಿಂಧುವನ್ನ ಲಾಗಿನ್ ಆಗಿದ್ದೀನಿ. ಸೊ ಸೇವಾ ಸಿಂಧುವನ್ನ ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಯಾವ ಥರ ರಿಜಿಸ್ಟರ್ ಆಗೋದು ಅನ್ನೋದನ್ನ ನಾನು ಹಳೆ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ, ಹೋಗ್ಬಿಟ್ಟು ನೋಡ್ಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ನೋಡ್ಬಿಟ್ಟು ರಿಜಿಸ್ಟರ್ ಆಗಿ ಲಾಗಿನ್ ಆದ ಮೇಲೆ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲು ನಾವು ಲಾಗಿನ್ ಆಗೋಣ. ಅಲ್ಲೇ ಹಾಕಿದ ಮೇಲೆ ಇಲ್ಲಿ ಲಾಗಿನ್ ಕೇಳುತ್ತೆ, ಲಾಗಿನ್ ಆಗಿ. ಸೊ ಲಾಗಿನ್ ಆದ ಮೇಲೆ ನಿಮಗೆ ಇಲ್ಲಿ ಈ ತರ ಬರುತ್ತೆ. ಸೊ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಯುವ ಅಂತ ಸರ್ಚ್ ಮಾಡಿ. ಸೊ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಓಪನ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಹೌದು ಅಂತ ಕೊಟ್ಬಿಟ್ಟು ಇಲ್ಲಿ ನೀವೇನಪ್ಪ ಅಂತಂದ್ರೆ ಆಧಾರ್ ಅಥೆಂಟಿಕೇಶನ್ ಮುಖಾಂತರ ನೀವೇನು ಮಾಡ್ಬೋದು, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೋದು. ಅಂದ್ರೆ ಹೆಸರು, ಫೋಟೋ ಇದೆಲ್ಲ ನೀವು ಫಿಲ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಆಧಾರ್ ದೃಢೀಕರಣ ಅಂತ ಇದೆ. ಸೊ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ನಂಬರ್ ಹಾಕ್ಬಿಟ್ಟು ನಿಮಗೆ OTP ಬರುತ್ತೆ. ಸೊ OTP ಹಾಕಿಬಿಟ್ಟು ಸಬ್ಮಿಟ್ ಮಾಡಿ. ಸೊ ಅವಾಗ ದೃಢೀಕರಣ ಆಗುತ್ತೆ, ಅದರ ಅಥೆಂಟಿಕೇಶನ್ ಆಗುತ್ತೆ. ಅದಾದ ಮೇಲೆ ಆಧಾರ್ ವಿವರಗಳನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇದು ನಿಮ್ಮ ಆಧಾರಲ್ಲಿ ಇರೋದು ಅಷ್ಟು ಕಂಪ್ಲೀಟ್ ಆಗಿ ಇಲ್ಲಿ ಬರುತ್ತೆ. ಸೊ ಈಸ್ ಕರೆಂಟ್ ಅಡ್ರೆಸ್ ಆಸ್ ಸೇಮ್ ಆಸ್ ಅಬೋ. ಸೊ ಅಡ್ರೆಸ್ ಕೂಡ ನಿಮ್ಮ ಆಧಾರಲ್ಲಿ ಇರೋದು ಬರುತ್ತೆ. ಅದಾದ ಮೇಲೆ ಅಲ್ಲಿ ಕೇಳುತ್ತೆ, ಸೊ ಆಧಾರಲ್ಲಿ ಇರುವಂಥ ಅಡ್ರೆಸ್ ಕರೆಕ್ಟ್ ಇದೆಯಾ ಅಂತ ಕೇಳುತ್ತೆ. ಸೊ ಕರೆಕ್ಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಸೊ
ನೋ ಕೊಟ್ರಪ್ಪ ಅಂತಂದರೆ ಇಲ್ಲಿ ನೀವು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಎಜುಕೇಷನ್ ಕೇಳುತ್ತೆ. ಸೊ ಇಲ್ಲಿ ಎಜುಕೇಷನ್ ನೋಡ್ಬೋದು, ಡಿಗ್ರಿ, ಡಿಪ್ಲೊಮಾ 2 ಕೊಟ್ಟಿದ್ದಾರೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು SSLC ಅಂತಂದರೆ ಇಲ್ಲಿ PUC ಆರ್ SSLC, CBSC, ICSC, PUC ಅಥವಾ SSLC ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು SSLC ಅಥವಾ PUC. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು. ಸೊ ಯಾವುದು ಡಿಪ್ಲೊಮಾದಲ್ಲಿ ಅಂತಂದರೆ ವಿಶ್ವವಿದ್ಯಾಲಯ ಮಂಡಳಿಯನ್ನು ಆಯ್ಕೆ ಮಾಡಿ. ಸೊ ಅದನ್ನು ಸೆಲೆಕ್ಟ್ ಮಾಡಿ, ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಸೊ ನೆಕ್ಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಅದು ಓಪನ್ ಆದ ಮೇಲೆ ನೆಕ್ಸ್ಟ್ ಇಲ್ಲಿ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ. ಸೊ ಡೊಮೆಸಿಯಲ್ ವೆರಿಫಿಕೇಷನ್ಗೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡಿ ಡಿಪ್ಲೊಮಾ, ರೇಷನ್ ಕಾರ್ಡ್. ಸೊ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಹಾಕ್ಬೋದು, ಇಲ್ಲಪ್ಪ ಅಂತಂದರೆ ರೇಷನ್ ಕಾರ್ಡ್ ಹಾಕ್ಬೋದು. ಸೊ ಇವೆರಡರಲ್ಲಿ ನೀವು ಯಾವುದಾದ್ರೂ ಹಾಕಬೇಕಾಗುತ್ತೆ. ಸೊ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಸೊ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ರೇಷನ್ ಕಾರ್ಡ್ ನಂಬರ್ ಹಾಕಿ, ನೆಕ್ಸ್ಟು ನೇಮ್ ಏನಿದೆ ಅದನ್ನು ಹಾಕಿ ರೇಷನ್ ಕಾರ್ಡಲ್ಲಿರೋ ಪ್ರಕಾರ. ಅರ್ಜಿದಾರರ ಸಂಪರ್ಕ ವಿವರಗಳು, ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಅದೇ ರೀತಿ ಇಮೇಲ್ ಅಡ್ರೆಸ್ ಹಾಕಿ. ನೆಕ್ಸ್ಟ್ ಇಲ್ಲಿ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವೇನಾದರೂ ಡಿಸಬಿಲಿಟಿ ಇತ್ತಂದರೆ, ಅಂಗವಿಕಲತೆ ಏನಾದರೂ ಇದ್ದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಕೊಟ್ಬಿಟ್ಟು ಕ್ಯಾಪ್ಚಾ ಹಾಕಿ. ಕ್ಯಾಪ್ಚಾ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ರಪ್ಪ ಅಂತಂದರೆ ಕಂಪ್ಲೀಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಂದರೆ ಪ್ರಿವ್ಯೂ ಬರುತ್ತೆ. ಸೊ ಆ ಪ್ರಿವ್ಯೂವನ್ನು ನೋಡ್ಕೊಳ್ಳಿ. ಒಂದ್ಸರಿ ಕರೆಕ್ಟ್ ಇತ್ತಪ್ಪ ಅಂತಂದರೆ ಸಬ್ಮಿಟ್ ಮಾಡಿ, ಇಲ್ಲಪ್ಪ ಅಂತಂದರೆ ಎಡಿಟ್ ಮಾಡಿ ತಿರ್ಗಾ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದಾದ್ಮೇಲೆ ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ಪ್ರಿಂಟ್ಔಟ್ ತೊಗೊಳ್ಳಿ. ಸೊ ಇಷ್ಟು ಅಪ್ಲಿಕೇಶನ್ ನೀವು ಈಸಿಯಾಗಿ ಹಾಕ್ಬೋದು. ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.